ಹೈ ಗೈಸ್, ವೆಲ್ಕಮ್ ಟು ಮಿಸ್ಟರ್ ಗಣೇಶ್ ಎವನ್ ಯೂಟ್ಯೂಬ್ ಚಾನಲ್. ಗೂಗಲ್ ಮ್ಯಾಪ್ ಅನ್ನ ನೋಡ್ಕೊಂಡು ಕಾರನ್ನ ಓಡಿಸ್ಕೊಬತ್ತಿದ್ದಂತ ಚಾಲಕ ಮುಂದ್ಗಡೆ ಒಂದು ಲಾರಿ ಇರೋದನ್ನ ನೋಡದೆ ಆ ಒಂದು ವೇಗದಲ್ಲಿ ಬಂದು ಲಾರಿಗೆ ಡಿಕ್ಕಿಯನ್ನ ಹೊಡೆದಿದ್ದಾರೆ. ಲಾರಿಗೆ ಡಿಕ್ಕಿಯನ್ನ ಹೊಡೆದ ತಕ್ಷಣ ಕಾರು ಪಲ್ಟಿ ಆಗಿದೆ. ಕಾರಿನಲ್ಲಿ ಕೂತಿದ್ದಂತ ಒಬ್ಬ ವೈದ್ಯ ಕಾರಿನಲ್ಲಿಯೇ ಸಾವನ್ನಪ್ಪಿದ್ದಾರೆ. ಅಲ್ಲದೆ ಜೊತೆಯಲ್ಲಿದ್ದಂತವರಿಗೂ ಸಣ್ಣ ಪುಟ್ಟ ಗಾಯವಾಗಿ ಆಸ್ಪತ್ರೆಗೆ ಸಹ ಸೇರಿಸಿದ್ದಾರೆ. ಮೊದಲನೇದಾಗಿ ಘಟನೆ ಎಲ್ಲಿ ನಡೆದಿರುವಂತದ್ದು, ಏನಾಗಿರುವಂತದ್ದು ಘಟನೆ ಅಂತ ಪೂರ್ತಿ ಗಮನಿಸ್ತಾ ಹೋಗೋದಾದ್ರೆ, ಘಟನೆ ನಡೆದಿರುವಂತದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಬಳಿಯ ರಾಷ್ಟ್ರೀಯ ಹೆದ್ದಾರಿ 648 ಹೈವೇ ಏನಿದೆ, ಆ ಒಂದು ರಸ್ತೆಯಲ್ಲಿ ಆಗಿರುವಂತದ್ದು ಅಪಘಾತ ಅಂತ ಹೇಳ್ಬೋದು. ಇದನ್ನ ಗೂಗಲ್ ಮ್ಯಾಪ್ ಅನ್ನ ನೋಡಿಕೊಂಡು ಕಾರನ್ನ ಚಲಾಯಿಸುತ್ತಿದ್ದ ಚಾಲಕ ವೇಗವಾಗಿ ಹೋಗಿ ಲಾರಿಗೆ ಡಿಕ್ಕಿಯನ್ನ ಹೊಡೆದಿದ್ದಾನೆ. ಪರಿಣಾಮ ಕಾರಿನಲ್ಲೇ ಕೂತಿದ್ದಂತ ವೈದ್ಯ ಕಾರಿನಲ್ಲೇ ಸಾವನ್ನಪ್ಪಿದ್ದಾನೆ. ಹೈವೇನಲ್ಲಿ ಅಷ್ಟೊಂದು ವಾಹನ ಓಡಾಡುತ್ತಿರಲಿಲ್ಲ. ಆದ್ರಿಂದ ಟ್ರಕ್ ಚಾಲಕ ತನ್ನ ಟ್ರಕ್ ಅನ್ನು ಸೈಡಿನಲ್ಲಿ ನಿಲ್ಲಿಸಿ ಟಿಫಾನಿಸ್ಗೆ ಅಂತೇಳಿ ಹೋಗಿರ್ತಾನೆ, ಅಂದ್ರೆ ನಾಷ್ಟಕ್ಕೆ ಹೋಗಿರ್ತಾನೆ. ಇದೇ ಒಂದು ಸಮಯದಲ್ಲಿ ಆ ಒಂದು ಟ್ರಕ್ಕಿಗೆ ಶರವೇಗದಲ್ಲಿ ಬಂದಂತ ಕಾರು ಡಿಕ್ಕಿಯನ್ನ ಹೊಡೆದಿದೆ. ಡಿಕ್ಕಿಯನ್ನ ಹೊಡೆದಂತ ರಭಸಕ್ಕೆ ಕಾರು ನಜ್ಜುಗುಜ್ಜಾಗಿದೆ. ಅದರ ಒಂದು ಫೋಟೋನ ನಾನು ತಮ್ನೆಲ್ಲ ಹಾಕಿದ್ದೆ, ನೋಡಿದಿರಾ ಅನ್ಕೊಂಡಿದೀನಿ. ಹೈದರಾಬಾದ್ ಮೂಲದ ಅಮರ್ ಪ್ರಸಾದ್, ವೇಣು ಮತ್ತು ಪ್ರವಳಿಕಾ ಎಂಬ 3 ಸ್ನೇಹಿತರು ಕೂಡ ತಮಿಳುನಾಡಿನ ಪಳನಿ ದೇವಸ್ಥಾನಕ್ಕೆ ಹೋಗಬೇಕಂತೇಳಿ ಬೆಳಗಿನ ಜಾವ 2 ಗಂಟೆಗೆ ಹೈದರಾಬಾದ್ ನಿಂದ ಹೊರಟಿದ್ದಾರೆ. ಬೆಳಿಗ್ಗೆ 10 ಗಂಟೆಯ ಹೊತ್ತಿಗೆ ದೇವನಹಳ್ಳಿ ಮೂಲಕ ಹೊಸಕೋಟೆಗೆ ಬರುತ್ತಿದ್ದಂತ ಕಾರು ಕೋಲಾರದ ಹೆದ್ದಾರಿ ಕಡೆಗೆ ಯೂಟರ್ನ್ ಪಡೆಯೋದಿಕ್ಕೆ ಹೋಗಿದೆ. ಈ ವೇಳೆ ಗೂಗಲ್ ಮ್ಯಾಪ್ ನನ್ನ ನೋಡ್ಕೊಂಡು ಕಾರು ಓಡಿಸ್ತಿದ್ದಂತ ಚಾಲಕ ಗೂಗಲ್ ಮ್ಯಾಪ್ ನ ಕಡೆಗೆ ಹೆಚ್ಚು ಗಮನವನ್ನ ಕೊಟ್ಟಿದ್ದಾನೆ. ಇದರಿಂದ ನೋಡ್ತಿದ್ದಾಗೆ ನಿಂತಿದ್ದಂತ ಒಂದು ಲಾರಿಗೆ ಕಾರು ಡಿಕ್ಕಿಯನ್ನ ಹೊಡೆದಿದೆ. ಹೋಗಿ ಹಿಂಭಾಗದಲ್ಲಿ ಕೂತಿದಂತ ಹೈದರಾಬಾದ್ ನ ವೈದ್ಯ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇನ್ನು ಸ್ಥಳದಲ್ಲಿದ್ದಂತವರು ಕಾರಿನಲ್ಲಿದ್ದಂತ ವೈದ್ಯ ಪ್ರವಳಿಕಾ ಮತ್ತು ವೇಣು ಅನ್ನುವಂತವ್ರನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಸಣ್ಣ ಪುಟ್ಟ ಗಾಯದೊಂದಿಗೆ ಇಬ್ಬರು ಬದುಕುಳಿದಿದ್ದಾರೆ. ಬಟ್ ವೈದ್ಯ ಮಾತ್ರ ಬದುಕಿಲ್ಲ, ಕಾರಿನಲ್ಲೇ ಸಾವನ್ನಪ್ಪಿದ್ದಾರೆ. ಇಬ್ಬರಿಗೆ ಮಾತ್ರ ಸಣ್ಣ ಪುಟ್ಟ ಗಾಯಗಳಾಗಿವೆ. ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇದರಿಂದ ಒಂದ್ ಏನ್ ಗೊತ್ತಾಗುತ್ತೆ ಅಂತಂದ್ರೆ, ಅಂದ್ರೆ ಗೂಗಲ್ ಮ್ಯಾಪ್ ಅನ್ನೇ ನಂಬಿಕೊಂಡು ಹೋಗೋದಿಕ್ಕಾಗೋದಿಲ್ಲ. ನಾವು ಎಲ್ಲಾ ಕಡೆ ಸಹ ಗೂಗಲ್ ಮ್ಯಾಪ್ 100% ಕರೆಕ್ಟ್ ಆದಂತ ಒಂದು ದಾರಿಯನ್ನೇ ತೋರಿಸುವುದಿಲ್ಲ. ಯಾಕಂತಂದ್ರೆ ಗೂಗಲ್ ಮ್ಯಾಪ್ ನ ನಂಬಿಕೊಂಡು ಹೋಗಿ ಎಷ್ಟೋ ಜನ ಸಾವನ್ನಪ್ಪಿದ್ದಾರೆ. ಈ ಒಂದು ಘಟನೆಗಳು ನಡೀತಾನೆ ಇರುತ್ತೆ. ಬಟ್ ಇಲ್ಲೇನಾಗಿದೆ ಅಂತಂದ್ರೆ, ಆ ಒಂದು ಕಾರ್ನ ಚಾಲಕ ಏನಿದ್ದ, ಆ ಕಾರ್ನ ಚಾಲಕ ಗಾಡಿಯ ಮುಂದಗಡೆ ನೋಡದೆ ಮೊಬೈಲ್ ನಲ್ಲಿ ಗೂಗಲ್ ಮ್ಯಾಪ್ ಅನ್ನ ನೋಡ್ಕೊಂಡು ಹೋಗ್ತಿದ್ದಂತ ಒಂದು ಕಾರಣದಿಂದ ಆ ಒಂದು ಕಾರ್ ಹೋಗಿ ಲಾರಿಗೆ ಡಿಕ್ಕಿಯನ್ನ ಹೊಡೆದಿದೆ. ಆತ ಮುಂದೆ ನೋಡದೆ ಫೋನನ್ನೇ ನೋಡ್ಕೊಂಡು ಕಾರನ್ನ ಓಡಿಸ್ತಿದ್ದ. ಈ ಒಂದು ಸಂದರ್ಭದಲ್ಲಿ ಆಗಿರುವಂತ ಒಂದು ಘಟನೆ ಇದು. ಬಟ್ ಅತಿ ಹೆಚ್ಚು ಇಲ್ಲಿ ನಾವೇನಪ್ಪ ಒಂದು ಕಲಿಬಹುದು ಅಂತಂದ್ರೆ, ಫೋನ್ ಅನ್ನ ನೋಡ್ಕೊಂಡು ಗಾಡಿಯನ್ನ ಓಡಿಸಬಾರ್ದು ಅನ್ನೋ ಒಂದು ಮೇನ್ ಕಾನ್ಸೆಪ್ಟ್ ಇಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಒಂದು ದೊಡ್ಡ ಎಕ್ಸಾಂಪಲ್ ಅಂತ ಹೇಳ್ಬೋದು ಈ ಒಂದು ಘಟನೆ. ಆದ್ರಿಂದ ಯಾರು ಸಹ ಫೋನ್ ಅನ್ನ ಯೂಸ್ ಮಾಡ್ತಾ ವಾಹನವನ್ನ ಚಲಿಸಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.